ನಮಸ್ತೆ ಮೇಡಮ್. ತಮ್ಮ ಹೆಸರು ಸರ್? ಗಿರೀಶ್ ಅಂತ. ಯಾವ ಏರಿಯಾ ಸರ್? ಇಲ್ಲಿ ಶ್ರೀನಗರ. ಎಷ್ಟು ವರ್ಷದಿಂದ ಗಣೇಶ? 6 ವರ್ಷದಿಂದ ಮಾಡ್ತಾ ಇದ್ದೀವಿ. 6 ವರ್ಷ. ನೀವೇನು ವ್ಯಾಪಾರಸ್ಥ ಅಥವಾ ತಯಾರಕ? ವ್ಯಾಪಾರಸ್ಥ. ಹೇಗೆ ನಡೀತಿದೆ ವ್ಯಾಪಾರ? ಪರವಾಗಿಲ್ಲ. ಎಲ್ಲ ಬಂದು ತಗೋತಾ ಇದ್ದಾರೆ? ಎಲ್ಲ ತಗೊಂಡೆ ಬುಕಿಂಗ್ ಮಾಡ್ತಾರೆ. ಡಿಸೈನ್ಸ್ ಪ್ಯಾಟರ್ನ್ ಬೇಕು ಅಂದ್ರೆ ನಾರ್ಮಲ್ ಗೌರಿ ಹಬ್ಬದ ದಿವಸ ನಾರ್ಮಲ್ ಗಣೇಶಗಳೆಲ್ಲ ಹಾಗೆ ತಗೊಂಡೋಗಿ ಗೌರಿ ಗಣೇಶ ಎರಡು ಸಿಗುತ್ತೆ. ಏನು ವಿಶೇಷ ಸರ್ ನಿಮ್ಮ ಗಣೇಶ? ವಿಶೇಷ ಎಲ್ಲ ನಮ್ದು ಜೆಡಿ ಮಣ್ಣೆ ಮೇಡಮ್. ಯಾವುದು ಈ ವೈಟ್ ಮಿಕ್ಸ್ ಮಣ್ಣು ಇದೆಲ್ಲ ಯಾವ್ದು ತರಲ್ಲ ನಾವು. ಬರೀ ಜೆಡಿ ಮಣ್ಣು? ಬರೀ ಜೆಡಿ ಮಣ್ಣದಲ್ಲೇ ಅದರಲ್ಲಿ ಪೇಂಟ್ ಎಲ್ಲ ಬಂದು ಇದ್ರದ್ದು ಯಾವ್ದು ವಾಟರ್ ಪೇಂಟ್ ಇದೆಲ್ಲ ಮಾಡಲ್ಲ. ಪೇಂಟ್ ಎಲ್ಲ ನಾವು ಒರಿಜಿನಲ್ ನೀರಲ್ಲಿ ಬಿಟ್ಟರೆ ಯಾವುದೇ ಏನು ಕೆಮಿಕಲ್ ಮಿಕ್ಸ್ ಆಗಲ್ಲ. ವಿತೌಟ್ ಕೆಮಿಕಲ್? ವಿತೌಟ್ ಪೇಂಟ್. ಬರೀ ಜೆಡಿ ಮಣ್ಣು? ಜೆಡಿ ಮಣ್ಣು. ಈಗೇನೋ ಅದು ಪಿಒಪಿ ಮತ್ತೆ ಪಿಒಪಿ ಎಲ್ಲ ನಾವು ಮಾಡಲ್ಲ. ಮಾಡೋದಿಲ್ಲ? ಪಿಒಪಿ ಯಾವುದೇ ಮಾಡಲ್ಲ. ಈ ಮೇಲ್ಗಡೆ ಪಿಒಪಿ ಕೊಟ್ಟು ಒಳಗಡೆ ಮಣ್ಣು ತುಂಬ್ತಾರೆ, ಅದು ನಾವು ಮಾಡಲ್ಲ. ಅದೆಲ್ಲ ಅದು ಸೇಮ್ ಬಾಂಬೆ ಸ್ಟೈಲ್ ತರನೇ ಬರುತ್ತೆ. ಅದು ಪಿಒಪಿ ಗಣೇಶ ಹೆಂಗಿರುತ್ತೆ ಹಂಗೆ ಬರುತ್ತೆ. ಮೇಲ್ಗಡೆ ಕೋಟೆಡ್ ಮಾತ್ರ ಪಿಒಪಿ ಇರುತ್ತೆ. ಅದು ಒಳಗಡೆ ಮಣ್ಣು ತುಂಬಿಡ್ತಾರೆ. ಅದು ಜನ ಮೋಸ ಹೋಯ್ತಾ ಇದಾರೆ. ಅದು ತಿಳ್ಕೊಬೇಕು ಅಷ್ಟೇ ಜನ. ಮನೇಲಿ ತಗೊಂಡೋಗಿ ನೀರಲ್ಲಿ ಬಕೆಟ್ ಅಲ್ಲಿ ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅದು ಬಂಡವಾಳ. ಅದು ಕೆರೆ ತಗೊಂಡೋದ್ರೆ ಗೊತ್ತಾಗಲ್ಲ. ಒಳಗಡೆ ಮಣ್ಣಿರುತ್ತೆ, ಮೇಲ್ಗಡೆ ಕೋಟೆಡ್ ಮುಖ ಇದೆಲ್ಲ ಬಂದ್ಬಿಟ್ಟು ಪಿಒಪಿ ಮಾಡ್ತಾರೆ. ಇದು ಪರಿಸರ ಸ್ನೇಹಿ ಗಣೇಶ? ಇದು ಪರಿಸರ ಸ್ನೇಹಿ ಗಣೇಶ ನಮ್ದು. ಇಲ್ಲಿ PS ಕಾಲೇಜು ಅಲ್ಲಿ ಇಲ್ಲೆಲ್ಲ ಮಾಡ್ತಾ ಇದಾರೆ. ಅದು ಪಿಒಪಿ ಮಿಕ್ಸ್ ಇರುತ್ತೆ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ತೂಕ ತೋರಿಸ್ಬಿಡ್ತಾರೆ, ಮಣ್ಣೆ ಮೇಡಮ್ ಅಂತಾರೆ, ನಂಬ್ಕೊಂಡ್ಬಿಡ್ತಾರೆ. ಮಣ್ಣಲ್ಲಿ ಯಾವುದೇ ಕಾರಣಕ್ಕೂ ಆ ಫಿನಿಶಿಂಗ್ ಬರಲ್ಲ. ಒಳಗಡೆ ಮಣ್ಣಿಟ್ಟಿರ್ತಾರೆ ಅಷ್ಟೇನೆ. ಮೇಲ್ಗಡೆ ಪಿಒಪಿ ಕೋಟೆಡೆ ಕೊಡೋದು. ಅದು ಇದ್ರಲ್ಲೇ ತಂದು ಚೆಕ್ ಮಾಡ್ಬೇಕಾದ. ನಮ್ಗೆ ಗೊತ್ತಾಗುತ್ತೆ ಅದು ಏನ್ ಬಂಡವಾಳ ಅಂತ. ಯಾಕಂದ್ರೆ ಮಣ್ಣಲ್ಲಿ ನೋಡಿ ಇಷ್ಟೇ ಫಿನಿಶಿಂಗ್ ಬರೋದು. ಇದು ಬಿಟ್ಟು ಇದು ಎಷ್ಟೋ ಫಿನಿಶಿಂಗ್ ಬರಕ್ ಚಾನ್ಸೇ ಇಲ್ಲ. ಇದು ಪ್ಯೂರ್ ಮಣ್ಣು ಮೇಡಮ್. ಅದು ಈಕೋ ಫ್ರೆಂಡ್ಲಿ. ಇದು ನೀವು ಪಾಟ್ಗೆಲ್ಲ ಯೂಸ್ ಮಾಡ್ಬೋದು ಈ ಪ್ಯಾಟರ್ನ್ ಅಲ್ಲಿ. ಗಿಡ ಎಲ್ಲ ಹಾಕೊಬಹುದು. ಈ ಮಣ್ಣು ಒಂದ್ ಸ್ವಲ್ಪ ಬೇರೆ ಬರುತ್ತೆ, ಸ್ವಲ್ಪ ಮಿಕ್ಸ್ ಬರುತ್ತೆ. ಕೆಮ್ಮಣ್ಣು ಮತ್ತೆ ಜೆಡಿ ಮಣ್ಣು ಎರಡು ಮಿಕ್ಸ್ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ, ಇದು ಸ್ವಲ್ಪ ಕಮ್ಮಿ ಬರುತ್ತೆ. ಫಿನಿಶಿಂಗ್ ಅಂದ್ರೆ ಈಕೋ ಫ್ರೆಂಡ್ಲಿ ಇಷ್ಟೇ ಬರೋದು ಮಣ್ಣಲ್ಲಿ ಫಿನಿಶಿಂಗ್. ಈ ಬಾಂಬೆ ಶೇಪ್ ಪಿಒಪಿ ಫಿನಿಶಿಂಗ್ ಬರುತ್ತಲ್ಲ, ಆ ಫಿನಿಶಿಂಗ್ ಬಂದು ಯಾವುದೇ ಕಾರಣಕ್ಕೂ ಮಣ್ಣಲ್ಲಿ ಬರಲ್ಲ. ಇದು ನ್ಯಾಚುರಲ್. ಇದು ಪೇಂಟ್ ಏನಿಲ್ಲ. ಇದು ಈ ವೈಟ್ ಮಣ್ಣೆ ಮಿಕ್ಸ್ ಮಾಡಿ ಈ ತರ ಪೇಂಟ್ ಹೊಡಿತಾರೆ ಅಷ್ಟೇ. ಫಸ್ಟ್ ಕೋಟೆಡ್ ಅಷ್ಟೇ. ಇದು ಇದ್ರ ಮೇಲ್ಗಡೆ ಪೇಂಟ್ ಮಾಡ್ತಾರೆ. ಬೇಡಿಕೆ ನಮ್ಮ ಮಾಮೂಲಿ ಈ ತರ ಇದ್ರಲ್ಲಿ ಇದಕ್ಕಂತೂ ತುಂಬಾ ಇದೆ. ಆದ್ರೆ ನಮ್ಗೆ ವ್ಯಾಪಾರ ನಮ್ಗೆ ಕೊಡೋದೇ 20 ಪೀಸ್ 30 ಪೀಸ್, ಜಾಸ್ತಿ ಕೊಡಲ್ಲ. ಯಾಕಂದ್ರೆ ಎಲ್ರಿಗೂ ಕೊಡ್ಬೇಕಲ್ಲ, ಅವ್ರನ್ನು ಹಳೆ ವ್ಯಾಪಾರದವ್ರಿಗೆ ಎಲ್ರಿಗೂ ಕೊಡ್ಬೇಕಲ್ಲ, ಅಷ್ಟೇ ಕೊಡೋದು. ಇದೆಲ್ಲ ಹೊಸೂರು ಮೇಡಮ್. ಹೊಸೂರಿಂದ ಒಂದ್ ಸ್ವಲ್ಪ ಮುಂದೆ, ಒಂದು 15 ಕಿಲೋಮೀಟರ್ ಮುಂದೆ ಸೂಳ್ಗಿರಿ ಅಂತ ಇದೆ. ಅಲ್ಲಿಂದ ಗಣೇಶ ಎಲ್ಲಾ ಕಡೆ ಸಿಗುತ್ತೆ. ಯಲಹಂಕ ಇದೆ, ದೇವನಹಳ್ಳಿ ಇದೆ, ಎಲ್ಲಾ ಕಡೆ ಇದೆ. ನಮ್ಗೆ ಈ ಕಡೆ ಅದೇ ಈ ಮಣ್ಣು ಮಿಕ್ಸ್ ಮಾಡ್ತಾರೆ, ಅದರಿಂದ ಅಲ್ಲೇ ತಗೊಂಡ್ಬರ್ತೀವಿ. ಅವಾಗ 6 ವರ್ಷ ಆಯ್ತು. ಇದು 6ನೇ ವರ್ಷ ಆಯ್ತು. ಎಲ್ಲ ಬುಕಿಂಗ್ ಆಗಿದೆ. ಈ ಡಿಸೈನ್ಸ್ ಗಣೇಶಗಳೆಲ್ಲ ಬುಕ್ ಆಗ್ಬಿಡುತ್ತೆ. ನಾರ್ಮಲ್ ಗಣೇಶಗಳೆಲ್ಲ ಹಬ್ಬಕ್ಕೆ 2 ದಿವಸ ಇದ್ದಂಗೆ ವ್ಯಾಪಾರ ಆಗುತ್ತೆ. ಗೌರಿ ಸಪ್ರೇಟ್, ಗಣೇಶ ಸಪ್ರೇಟ್. ಗೌರಿನ ಒಳ್ಳೊಳ್ಳೆ ಗೌರಿಗಳಿದೆ ನಮ್ಮ ಹತ್ರ. ಅವ್ರು ಮಾಡಿರೋ ಡಿಸೈನ್ ನಮ್ಗೆ ಯಾವ್ದು ಈ ಏರಿಯಾದಲ್ಲಿ ಯಾವ ಮೂವ್ಮೆಂಟ್ ಇರುತ್ತೆ ಅದು ನೋಡಿ ತಗೊಂಡ್ಬರ್ತೀವಿ. ನಾವೇ ಒಂದು ಪ್ಲಾನ್ ಮಾಡ್ಕೊಂತೀವಿ. ಈ ತರ ತಂದ್ರೆ ಈ ಏರಿಯಾದಲ್ಲಿ ಹಿಂಗ್ ಮೂವ್ ಆಗುತ್ತೆ ಅಂತ. ಯಾಕಂದ್ರೆ ನಮ್ಮ ಏರಿಯಾದ ಸ್ವಲ್ಪ ಎಲ್ಲ ಬ್ರಾಹ್ಮಣ ಕಸ್ಟಮರ್ಸ್ ಜಾಸ್ತಿ, ಅದರಿಂದ ಅವ್ರು ತಕ್ಕನಂಗೆ ಗಣೇಶ ಆ ತರ. ಇಲ್ಲಿ ನಾವು ತುಂಬಾ ಡಿಸೈನ್ ಗಣೇಶಗಳೆಲ್ಲ ತಂದ್ರೆ ಅಷ್ಟು ವ್ಯಾಪಾರ ಆಗಲ್ಲ. ಅದರಿಂದ ಟ್ರೆಡಿಷನಲ್ ಯೂಸ್ ಮಾಡಲ್ಲ ಇಲ್ಲೆಲ್ಲ ಮಾಡಲ್ಲ. ಈ ಮಲ್ಲೇಶ್ವರಂ ಮಾವಳ್ಳಿ ತರ ಎಲ್ಲ ಗಣೇಶ ತರಲ್ಲ. ಅಲ್ಲೆಲ್ಲ ಬೇರೆ ತರ ಗಣೇಶ, ಅಲ್ಲೆಲ್ಲ ಡಿಸೈನ್ಸ್ ಗಣೇಶ ಯೂಸ್ ಮಾಡ್ತಾರೆ. ಅದರಿಂದ ಅದೇ ಪಿಒಪಿ ಮಿಕ್ಸೆಡ್ ಹೇಳಿದ್ನಲ್ಲ, ಆ ಗಣೇಶ ಯೂಸ್ ಮಾಡ್ತಾರೆ. ಅದರಿಂದ ಅದು ತರಲ್ಲ ನಾವು. ಅದು ನಮಗೆ ಕಾಸ್ಟ್ಲಿ. ಆಮೇಲೆ ಇಲ್ಲಿ ವ್ಯಾಪಾರನೂ ಜಾಸ್ತಿ, ರೇಟ್ ಜಾಸ್ತಿ ಮಾಡ್ಬೇಕಾಗತ್ತೆ ನಾವು. ಈಗ ಇದೇ ಈ 8 ಗಣೇಶ ನಾವು ಆ ತರ ಗಣೇಶ ತರ್ತೀವಿ ಅಂದ್ರೆ 6,500 7,000 ಆಗುತ್ತೆ. ನಮ್ದು ಇಲ್ಲಿ ರೀಸನಬಲ್ ಮೇಡಮ್, 2,000 ರೂಪಾಯಿ ಅಷ್ಟೇ. ನಮ್ಮ ಈ ತರ ಗಣೇಶ ಎಲ್ಲ 2,000. ಡೆಕೋರೇಷನ್ ಮಾಡಿದ್ರೆ 3,500 4,000. ಇದು 4,000. ಅದು 4,000. ಅದು ನಾವೇ ಮಾಡೋದಾಗಲ್ಲ, ನಾವೇ ಮಾಡ್ತೀವಿ. ಅದು 3,000 ಆಗುತ್ತೆ. ಅದು ಸೈಜ್ ಮೇಲೆ ಡಿಪೆಂಡ್, ಡಿಸೈನ್ಸ್ ಮೇಲೆ. ಸರ್ ನಮಸ್ಕಾರ. ನಮಸ್ಕಾರ.
ನಾವ್ ಎಲ್ಲಿಂದ ಬರ್ತಾ ಇರೋದು? ನಾವು ಇಲ್ಲಿ ಶ್ರೀನಗರದಲ್ಲಿ. ಶ್ರೀನಗರದಲ್ಲಿ. ಎಷ್ಟು ವರ್ಷದಿಂದ ತಗೋತಾ ಇದ್ರ? ಮೇಡಮ್ ನಾನು ಇಲ್ಲಿ ಈಗ 2-3 ವರ್ಷ ಆಯ್ತು. ನಾವು ಮದುವೆ ಆಗಿ 4 ವರ್ಷ ಆಯ್ತು. 3 ವರ್ಷದಿಂದ ಹಬ್ಬ ಮಾಡ್ತಾ ಇದೀವಿ. ಆಗ ಮದುವೆ ಆದ 3 ವರ್ಷದಿಂದ ಇಲ್ಲೇ ತಗೊಂತಾ ಇದ್ವಿ. ಕ್ವಾಲಿಟಿ ಎಲ್ಲ ಹೇಗೆ ಕೊಡ್ತಾ ಇದ್ದಾರೆ ಸರ್? ಸರ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ. ಇನ್ನೊಂದು ನಾವ್ ಏನು ಗಣೇಶ ನೋಡಿ ಹೇಳಿ ಇಟ್ಟು ಹೋಗಿರ್ತೀವೋ ನಮ್ಗೆ ಅದೇ ಗಣೇಶ ಕೊಡ್ತಾರೆ. ಮತ್ತೆ ಅವತ್ತು ಏನ್ ಬರ್ತೀವಿ ಅದೇ ಪ್ರೈಸ್ಗೆ ಕೊಡ್ತಾರೆ. ಮತ್ತೆ ಜಾಸ್ತಿ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಆತರ ಯಾವ್ದು ಮಾಡಲ್ಲ. ನಾವೇನ್ ಫಸ್ಟ್ ರೇಟ್ ಮಾತಾಡಿ ಒಂದು ಅಡ್ವಾನ್ಸ್ ಕೊಟ್ಟು ಹೋಗಿರ್ತೀವಿ, ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಮ್ ಹಿಂದಿನ ದಿನ ಬಂದ್ರು ಕೂಡ ಅದೇ ತರ ಕ್ಲೀನ್ ಆಗಿ ನಮಗೆ ಪ್ಯಾಕ್ ಮಾಡಿ ಅದೇ ಅಮೌಂಟ್ಗೆ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ. ಅದ್ರಲ್ಲೆಲ್ಲ ನಮ್ಗೆ ಯಾವತ್ತೂ ಏನೋ ತೊಂದರೆನೆ ಮಾಡಿಲ್ಲ. ಅದಕ್ಕೆ ನಾವ್ ಇನ್ನು 2 ದಿನ ಇದನ್ ಬೇಕಾದ್ರೆ ಇವಾಗ ಬಂದಿರೋದು. ಎಲ್ಲರೂ 1 ವಾರದ ಮುಂಚೆ ಬಂದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಸಾಕು, ವರ್ಷ ಬರ್ತೀವಿ. ನಮ್ದೊಂದು ಶಾಸ್ತ್ರಕ್ಕೆ ಒಂದು ಪುಟ್ಟ ಗಣಪತಿ, ನಮ್ ಪರಿಸರ ಸ್ನೇಹಿ ಗಣಪತಿ ಅದು ಇವ್ರ ಹತ್ರ ಲಭ್ಯ ಇರುತ್ತೆ. ಬರ್ತೀವಿ, ಹೇಳಿರ್ತೀವಿ, ಅದು ಸರ್ ಅದೇ ತರ ನಮ್ ಕ್ಲೀನ್ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಎತ್ಕೊಂಡು ಹೋಗ್ತಾ ಇರ್ತೀವಿ. ಹೌದು ಮೇಡಮ್, ಯಾಕೆಂದ್ರೆ ಕಲರ್ ಹಾಕಿರೋದನ್ನ ನಾವು ಬಳಸಲ್ಲ, ಪರಿಸರ ಸ್ನೇಹಿ ಆದ್ರಿಂದ ಅದಕ್ಕೆ ಈಗ ಮಕ್ಳಿಗೂ ನಾವು ಹೇಳ್ಕೊಡ್ಬೇಕಾಗಿರೋದ್ರಿಂದ ಮಣ್ಣಿನ ಮಾಡಿರೋ ಗಣೇಶ ಗೌರಿ ಎತ್ಕೊಂಡು ಹೋಗ್ತೀವಿ. ಅದೇನ್ ಪೂಜೆ ಮಾಡ್ತೀವಿ, ಅವತ್ ರಾತ್ರಿನೇ ಊಟ ಮಾಡ್ತೀವಿ, ಅವತ್ ರಾತ್ರಿನೇ ಗಣಪತಿನ ವಿಸರ್ಜನೆ ಮಾಡಿ ಹಬ್ಬನ ನಾವು ಮುಗಿಸ್ತೀವಿ ಅಲ್ಲಿಗೆ. ಹಾ ಮೇಡಮ್, ಖಂಡಿತ ಎಲ್ರಿಗೂ ಒಳ್ಳೇದ್ ಮಾಡಿ ಮೇಡಮ್. ಎಲ್ರಿಗೂ ಗಣೇಶ ಒಳ್ಳೇದ್ ಮಾಡಿ, ಎಲ್ಲಾರ ಮನೆಗೂ ಬರ್ಲಿ, ಎಲ್ಲಾರು ಹಬ್ಬ ಚೆನ್ನಾಗಿ ಮಾಡ್ಲಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಎಲ್ಲ ನಮ್ಮ ಶ್ರೀನಗರ ಜನತೆಗೆ. ಯಾರೇ ಬಂದ್ರು ನಮ್ಮ ಹತ್ರ ರೀಸನಬಲ್ ಗಣೇಶ ಇದೆ, ಎಲ್ಲ ಪರಿಸರ ಗಣೇಶ. ದಯವಿಟ್ಟು ಬಂದು ಸಹಕರಿಸಿ. ನಾವು ಏನೋ ಒಂದು ಸುಮ್ಮನೆ ಎಲ್ಲಾರು ವರ್ಕಲ್ಲಿ ಇರೋದು, ನಾವು ಸುಮ್ಮನೆ ಏನೋ ಮಾಡ್ಬೇಕು ಅಂತ ಮಾಡ್ತಾ ಇರೋದು ಅಷ್ಟೇ. ಹವ್ಯಾಸ ಸುಮ್ಮನೆ, ಯಾವುದೇ ಲಾಭಕ್ಕೋಸ್ಕರ ನಮ್ಗೊಂದು 200 ರೂಪಾಯಿ ಒಂದು ಗಣೇಶ ಮೇಲೆ ಸಿಕ್ಕರೆ ಅಷ್ಟೇ ಖುಷಿ ನಮ್ಗೆ. ಅವ್ರವ್ರ ಮನೆಗೆ ನಿಮ್ದೇ ಒಂದು ಹಬ್ಬ ಮಾಡ್ಲಿ ಅಂತ ಅಷ್ಟೇ. ಎಲ್ಲ ಚಿಕ್ಕ ಮಕ್ಳಿಂದ ಹಿಡಿದು ಎಲ್ಲಾರು ನನ್ನ ಹತ್ರನೇ ಗಣೇಶ ಒಂದು ಹುಡುಗರು ಹುಡ್ಕೊಂಬಂದು ತಗೊಂಡ್ರೆ. ಈ ವರ್ಷ ಸ್ವಲ್ಪ ಲೇಟ್ ಆಗಿ ಹಾಕ್ಬಿಟ್ಟಿದ್ವಿ, ಅದರಿಂದ ಕೆಲವು ಕಡೆ ಬುಕ್ ಮಾಡಿ ವಾಪಸ್ ಬಂದಿದ್ದಾರೆ. ಅಲ್ಲಿ ಕ್ಯಾನ್ಸಲ್ ಮಾಡಿ ಅಂಕಲ್ ನೀವು ಹಾಕಲ್ಲ ಅಂದ್ಕೊಂಡು ಅಲ್ಲಿ ಬುಕ್ ಮಾಡ್ಬಿಟ್ಟಿದ್ವಿ ಅಂದ್ಬಿಟ್ಟು ಬಂದು ಇಲ್ಲೇ ನನ್ನ ಹತ್ರ ತಿರ್ಗಾ ಬುಕ್ ಮಾಡ್ಬಿಟ್ಟು ಹೋಯ್ತಾ ಇದಾರೆ ಹುಡುಗರು. ಅದರಿಂದ ನಾವ್ ಯಾವತ್ತು ರೈಟ್ ಎಲ್ಲ ನಾವು ಕಮ್ಮಿನೇ, ಯಾವತ್ತು ಜಾಸ್ತಿ ಮಾಡೋದಿಲ್ಲ. ನಮ್ಮ ಹತ್ರ ಏನ್ ಬರೋದೇ ಅಷ್ಟೇ ರೈಟ್ ಅಲ್ಲಿ. ನಾವು ನಮ್ದು ಬಿಸ್ನೆಸ್ ಇದೆ, AC ಟೆಕ್ನಿಷಿಯನ್. ನಾನು ಇನ್ನೊಬ್ಬ ನಮ್ಮ ಪಾರ್ಟ್ನರ್ ಸುಚೇಂದ್ರ ಅಂದ್ಬಿಟ್ಟು, ಅವರು ಬಂದು ಪ್ಲಂಬರ್, ಓನ್ ವರ್ಕ್ ಅವ್ರದ್ದು. ಇನ್ನೊಂದು ಹುಡುಗ ಸಿವಿಲ್ ವರ್ಕರ್. ಆದ್ರೂ ನಾವು ಸುಮ್ಮನೆ ಒಂದು ಅಭ್ಯಾಸ ಸುಮ್ಮನೆ ಮಾಡ್ತಾರೆ ಅಷ್ಟೇನೆ. ಜಾಸ್ತಿ ಲಾಭಕ್ಕೆ 1ಕ್ಕೆ 2 ಇಟ್ಕೊಂಡು ಅವೆಲ್ಲ ಮಾಡಲ್ಲ. ಈಗ 1,000 ರೂಪಾಯಿ ಗಣೇಶ ತಂದ್ಬಿಟ್ಟು 5,000 ಹೇಳೋದು ಅವೆಲ್ಲ ಇಲ್ಲ. ಪ್ರವೃತ್ತಿಗೋಸ್ಕರ ಅಷ್ಟೇ ಮಾಡ್ತಾರ ಅಷ್ಟೇ. ಅದರಿಂದ ಆರಾಮಾಗಿ ತಗೊಬೋದು, ಯಾವ್ದೇ ಇದು ಇಲ್ಲ. ಪ್ಯಾಕಿಂಗ್ ಇರೋದು ಪ್ರತಿಯೊಂದನ್ನು ಅವ್ರವ್ರಿಗೆ ಯಾವ್ದೇ ಬುಕಿಂಗ್ ಇರುತ್ತೆ ಅದೇ ಗಣೇಶ ಹಂಗೆ ತಲುಪಿಸ್ತೀವಿ. ಅದ್ರೂ ಬೇಕಂದ್ರೆ ಅವ್ರ ಕೈಲಿ ಎತ್ಕೊಂಡು ಹೋಗಕ್ಕಾಗಲ್ಲ, ನಾನೇ ಆಟೋದಲ್ಲಿ, ನಾವೇ ನಮ್ದು ಆಟೋ ಇದೆ, ಆಟೋದಲ್ಲಿ ತಗೊಂಡೋಗಿ ಕೊಡ್ತೀವಿ ಮನೆಗೆ. ಅವ್ರ ಮನೆಗೆ ತಗೊಂಡೋಗ್ತೀವಿ. ಆಮೇಲೆ ನಮ್ದೇ ಅಯ್ಯಪ್ಪನ ದೇವಸ್ಥಾನ ಇದೆ ಪಾರ್ಕ್ ರೋಡಲ್ಲಿ, ಅಲ್ಲೇ ಬಾವಿಲಿ ವಿಸರ್ಜನೆ ಮಾಡ್ಕೊಡ್ತೀವಿ. ನಮ್ದೇ ಬಾವಿಲಿ ಮಾಡ್ಕೊಡ್ತೀವಿ ಅಷ್ಟೇ. ನೀರು ಕ್ಲೀನ್ ಆಗಿರುತ್ತೆ, ಆ ನೀರಲ್ಲಿ ನಾವೇ ವಿಸರ್ಜನೆ ಮಾಡ್ಕೊಡ್ತೀವಿ. ಪೂಜೆ ಎಲ್ಲ ಮಾಡಿ ಎಲ್ಲ ನಾವು ಮಾಡ್ತೀವಿ. ತುಂಬಾ ಎಲ್ಲರಿಗೂ ಎಲ್ಲ ಗಣೇಶ, ಎಲ್ಲ ಶ್ರೀನಗರ ಜನತೆಗೆ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯ.